ಅಲ್ಲ ರಂಗಜ್ಜ. ನಾವು ನಿಮ್ ಜೊತೆ ಬಹಳ ಚೆನ್ನಾಗಿರ್ಬೇಕು ಅಂತ ದೊಡ್ಡ ಮನ್ಸು ಮಾಡ್ಕೊಂಡು ಬಂದಿದೀವಿ. ದಯವಿಟ್ಟುನು ನೀವು ತಿಳಿದವರು, ನೀವು ಬುದ್ಧಿವಂತರು, ನೀವು ಗುಣವಂತರು. ಅಲ್ಲ, ವಯಸ್ಸಿನಲ್ಲಿ ದೊಡ್ಡವರು, ನಾವೇನ ಚಿಕ್ಕ ಹುಡುಗರು. ಆ ತಪ್ಪು ಮಾಡ್ಬಿಟ್ಟಿದೀವಿ. ನಿನ್ನ ಮಗ ತಪ್ಪು ಮಾಡ್ದ ಅಂತ ನನಗೆ ದಯವಿಟ್ಟು ಕ್ಷಮಿಸ್ಬಿಟ್ಟು ಆ ನಿಮ್ಮಲ್ಲೂ ನನಗೆ ಒಬ್ನಾಗ್ ಮಾಡ್ಕೊಳ್ರಿ ರಂಗಜ್ಜ. ನನಗೆ ಮಾತಾಡ್ಸ್ದಲೆ ಕೋಪ ಮಾಡ್ಕೊಳೋದು, ದೂರ ಮಾಡೋದು, ಈ ರೀತಿ ಎಲ್ಲ ಮಾಡಕ್ ಬರ್ಬೇಡಿ ರಂಗಜ್ಜನವ್ರೆ. ಏನೋ ಗೊತ್ತಾಗ್ಲಿಲ್ಲ, ದುಡುಕ್ಬಿಟ್ಟೆ ನಾನು. ಹ್ಞೂ. ನಿಮ್ಮಂತವ್ರು ಬುದ್ಧಿ ಹೇಳೋರು ಇದ್ದಿದ್ರೆ ನಾನು ಯಾಕೆ ಈ ರೀತಿ ದುಡುಕ್ತಿದ್ದೆ ಹೇಳ್ರಿ. ಏನ್ ಮಾಡೋಣ, ನನಗೆ ಗೊತ್ತಾಗ್ಲಿಲ್ಲ ರಂಗಜ್ಜ, ದಯವಿಟ್ಟು ಕ್ಷಮಿಸ್ಬಿಡ್ರಿ. ಎಲ 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 ನಾಟಕಗಾರ ನನ್ನ ಮಗನೇ. ಏನ್ ನಾಟಕ ಮಾಡ್ಕೊಂಡ್ ಬಂದಾನಪ್ಪ ಇವನು. ದೊಡ್ಡ ನಾಟಕಗಾರ ಇದ್ದಾನ ಇವನು, ಏನು ಸಾಮಾನ್ಯದವನಲ್ಲ. ನಾಟಕ ಮಾಡ್ಕೊಂಡು ಇಲ್ಲಿ ನಮ್ ಮುಂದೆ ಬಂದಿದ್ದಾನ. ಈಗ ಇವ್ ನಮ್ ರಂಗಪ್ಪಂತವ, ನಂತವ್ನು ನಮ್ ಬುರಣ್ಣಂತವ. ನಾವು ನಂಬಲ್ವಲ್ಲ, ಮಾತು ಕೇಳಲ್ವಲ್ಲ ಅವಂದು. ಅದಕ್ಕೆ ಈಗ ರಂಗಜ್ಜಂಗೆ ಹೇಳಿದ್ರೆ ನಮ್ ರಂಗಪ್ಪ ಯಾವತ್ತಿದ್ರು ಬಹಳ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಎಲ್ಲಾರ್ಗು ನಮ್ಮವ್ರಂತ ಇದು ಹೊಂದ್ಕೊಂಡ್ಬಿಡ್ತಾನೆ. ಬಿಡತ್ಲಾಗ ಹೋಗ್ಲಿ ಅಂತ ಕ್ಷಮಿಸ್ಬಿಡ್ತಾನೆ. ಅದಕ್ಕೋಸ್ಕರ ನಮ್ ರಂಗಪ್ಪನ ಹತ್ರ ನಾಟಕ ಮಾಡ್ಕೊಂಡು ಬಂದಿದ್ದಾನೆ ಇವನು. ಮಾಡ್ಲಿ 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 ಮಾಡ್ಲಿ, ಅದ್ ಏನೇನ್ ಮಾಡ್ತಾನೆ ಇವನ್ ನಾಟಕಗಳು ಮಾಡ್ಲಿ. ರಂಗಪ್ಪ, ರಂಗಪ್ಪ, ಏನ ಮಾಡ್ತಿದ್ದೆ ಇಲ್ಲಿ? ಆ ಕೆಲ್ಸ ಇಲ್ವಲ್ಲ ನಿನ್ಗೆ? ಎಷ್ಟು ಸಲ ಹೇಳಿದ್ದು ಅಲ್ಲಿ ದೇವಸ್ಥಾನ ಹತ್ರ ಕೆಲ್ಸಗಳು ಮಾಡ್ಬೇಕು, ಅದು ಇದು ಮಾಡ್ಬೇಕು ಅಂತ ಹೇಳಿದಿಂತಾನೆ ಅಲ್ಲಿ. ಅರ್ಕೆ ಸೇವೆ ಮಾಡ್ಬೇಕು, ಬಾರ ಹೋಗೋಣ ಅಂತ ಹೇಳಿದ್ರೆ ಇಲ್ಲಿ ಯಾರ ಹತ್ರ ನಿನ್ಕಂಡ್ ಮಾತಾಡ್ತಿದ್ಯಾ? ಮಾಡಕ್ ಕೆಲ್ಸ ಇಲ್ವೇನ ನಿನ್ಗೆ? ಏನು ಕೆಲ್ಸ ಇಲ್ಲ ಅಂದ್ರೆ ಅಲ್ಲಿ ತೋಟ ತವ್ಲ ಹೊಲ ತವ್ಲ ಏನಾರ ಕೆಲ್ಸ ನೋಡ್ಕ ನಡಿ. ಇಲ್ಲಿ ನಿನ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಬೇಡ. ನಡಿ ನಡಿ ಬೇಗ. ಅಯ್ಯೋ ನಮ್ಮ ಅಣ್ಣ ಬೇರೆ ಬಂದ ಅನ್ಸುತ್ತೆ. ಹ್ಮ್. ಅಲ್ಲ, ಸಾವುಕಾರರು ಏನಕ್ಕಪ್ಪ ಬರಕ್ ಹೋದ್ರು? ಹೆಂಗ ನಮ್ ರಂಗಜ್ನವ್ರು ನನ್ ಒಳ್ಳೆತನ ನೋಡ್ಬಿಟ್ಟು ಹೆಂಗ ಕ್ಷಮಿಸ್ಬಿಡೋರು. ಕ್ಷಮ್ಸೋರು. ಪಾಪ ನೀನ್ ಒಳ್ಳೆವ್ ಕಣಪ್ಪ, ಸುಮ್ಕಿರುವ. ಏನೋ ಅತ್ಲಕ್ ತಪ್ಪಾಗೋಯ್ತು ಹಂಗೆ ಹಿಂಗೆ ಅನ್ಕೊಂಡು ಪಾಪ ರಂಗಜ್ನವ್ರು ಏನೋ ದೊಡ್ಡ ಮನ್ಸು ಮಾಡೋರು. ಇವ್ರು ನೋಡಿದ್ರೆ ಇವ್ರು ಸಾವುಕಾರರು ಬಂದ್ಬಿಟ್ಟು ಬೈತಿದ್ದಾರೆ. ಏನು ಮಾಡಕ್ಕಾಗಲ್ಲ. ನಾನು ಮಾಡಿರೋ ತಪ್ಪು, ನಾನು ಮಾಡಿರೋ ಮೋಸ, ನಾನು ಮಾಡಿರೋ ಇದಕ್ಕೆ ದುರಂಕಾರಕ್ಕೆ, ಇಂಥ ಬುದ್ಧಿಗಳಿಗೆ ಪಾಪ ಅವರು ಕೋಪ ಮಾಡ್ಕೊಳ್ತಿದ್ದಾರೆ. ಏನು ಮಾಡಕ್ಕಾಗಲ್ಲ. ಬೈದ್ರೆ ಇನ್ನೇನು ಮಾಡಕ್ಕಾಗುತ್ತೆ? ಬೈಸ್ಕೊಂಡು ಸುಮ್ನಿರ್ಬೇಕು. ಲೇ ರಂಗಪ್ಪ, ಹೇಳಿದ್ ಕೇಳಿಸ್ತಿಲ್ವೇನೋ? ಇಲ್ಲೆಲ್ಲ ಮಾಡ್ತಿದ್ಯಾ? ನಡಿಯಲ್ಲ, ಹೋಗ ನಡಿಯೋ. ಇಲ್ಲಿ ಮಾಡಕ್ ಕೆಲ್ಸ ಇಲ್ದವ್ರ ತವ ಏನು ಪ್ರಯತ್ನ ಇಲ್ಲ. ಅವ್ರಿಗಂತೂ ಮಾಡಕ್ ಕ್ಯಾಮೆ ಇಲ್ಲ ಅಂದ್ರೆ ನೀನು ಇಲ್ಲಿ ಹಾಕ್ಲ ನಿನ್ಕೊಂಡಿದ್ಯಾ? ನಡಿಯಲ್ಲ, ಹೋಗಣ. ಅದು ಅಣ್ಣ, ಅದು ಇವರು ಶಂಕರನವ್ರು ಬಂದಿದ್ರು ಏನೋ ಮಾತಾಡ್ಸಕ್ಕೆ. ಏನೋ ಕ್ಷಮಿಸಿದೀನಿ ಹಂಗೆ ಹಿಂಗೆ ಪಾಪ. ನನ್ ತಪ್ಪಾಯ್ತು ರಂಗಜ್ನವ್ರೆ, ನಿಮ್ಮ ಅಣ್ಣವ್ರಿಗೆಲ್ಲ ಹೇಳ್ರಿ, ಸಾವುಕಾರ್ರಿಗೆ ಹೇಳ್ರಿ, ನಾನು ಇಷ್ಟು ದಿವಸ ಮಾಡಿದೆಲ್ಲ ತಪ್ಪಾಗೋಯ್ತು. ದುಡುಕಿ ನಿರ್ಧಾರ ಮಾಡ್ಬಿಟ್ಟೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನೀವೆಲ್ಲ ದೊಡ್ಡವರು, ಹಿರಿಯರು, ನಿಮ್ಮಂತವ್ರು ನನಗೆ ಬುದ್ಧಿ ಹೇಳೋರು ಇದ್ದಿದ್ರೆ ನಾನು ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೆ? ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ರಂಗಜ್ಜ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ನಾನು ಸುಮ್ಕೆ ನಿಂತಿದ್ದೆ ಕಣವಣೆಯವು, ಏನು ಮಾತಾಡ್ಲಿಲ್ಲವು. ಇವಾಗ ಅವನ್ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾನೆ ಪಾಪ. ಇನ್ನು ಕ್ಷಮಿಸ್ರಿ ಅಂತ ಅವನೇ ಹಿಂದಿಂದೆ ಬರ್ತಿದ್ದಾನೆ ಸಾವುಕಾರ. ಅದಕ್ಕೋಸ್ಕರ ನಾನು ಸುಮ್ನೆ ನಿಂತಿದ್ದೆ ಕಣಾಣಯ್ಯ. ಲೇ ರಂಗಜ್ಜ, ನಿನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಕಳ್ಳ. ನಿನ್ಗೆ ಯಾರ ಸಭಾಸನು ಏನು ಬೇಡ ಕಳ್ಳ. ನಿನ್ಗೆ ಯಾಕಲ್ಲ ಬೇಕು ಕಂಡೋರ್ ವಿಚಾರ? ಬಾರ್ಲ ಹೋಗನಲ್ಲಿ. ಎಲ್ಲಾರ್ಗು ಒಳ್ಳೆಯವರು ಅಂದ್ಕೊಂಡಿದ್ದೀನಿ. ನೀನು ಆ ಬೋರಣ ಇಂಥ ಪರಿಸ್ಥಿತಿಗೆ ಬಂದು ನಿಂತಿರೋದು. ನಿಮ್ಗೆ ಇನ್ ಯಾವಾಗ ಬುದ್ಧಿ ಬರುತ್ತೋ ಏನ? ನೀವದ್ ಏನ್ ಹುಡುಗರಾಗಿದ್ದೀರೋ ಏನ? ನನ್ನ ಮಾತ್ಗೆ ಮೀರಿನೇ ಕಂಡ್ರಲ್ಲ ನೀವು ಹಿಂಗೆ ಆಗಿರೋದು. ಬರ್ಲ ಹೋಗೋಣ ಮೊದ್ಲು. ಅಲ್ಲಿ ಕೆಲಸ ಕಾರ್ಯ ನೋಡಿದಲ್ಲಿ ಇಲ್ಲಿ ಬೇರೆ ಹರಟೆ ಹೊಡ್ಕೊಂಬೇರೆ ನಿಂತಾನೆ. ಮಾಡಕ್ ಕೆಲ್ಸ ಇಲ್ದಲೆ. ಕೆಲ್ಸ ಇಲ್ದವ್ರ ತಾವ ಅವ್ರಿಗಂತೂ ಮಾಡಕ್ ಕೆಲ್ಸ ಇಲ್ಲ. ನಿನ್ಗೂ ಕೆಲ್ಸ ಇಲ್ವಲ್ಲ? ಸರಿ ಕಣಾಣಯ್ಯ, ನಡಿ, ಆಯ್ತು ಹೋಗನ್ ನಡಿ. ಇನ್ನೇನ್ ಮಾಡಕ್ಕಾಗುತ್ತೆ? ಸಾವುಕಾರ್ರೆ, ಏನ್ ಸಾವುಕಾರ್ರೆ ಹಿಂಗಾಗೋಯ್ತು ಎಡವಟ್ಟು? ಏನ್ ಮಾಡಿದ್ರಿ ಸಾವುಕಾರ್ರೆ? ನೀವು ನೋಡಿದ್ರೆ ತಪ್ಪಾಗೋಯ್ತು ರಂಗಜ್ನವ್ರೆ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಹಂಗೆ ಹಿಂಗೆ ಅಂತ ಬಂದ್ರಿ. ಯಾರು ಒಬ್ರು ಕೂಡ ಕ್ಷಮಿಸ್ತಾನೆ ಇಲ್ವಲ್ಲ ನಿಮ್ಗೆ. ಏನ್ ಮಾಡ್ತೀರಾ ಇವಾಗ? ಹೆಂಗ್ ಮಾಡ್ತೀರಾ? ಸುಮ್ನೆ ಮಂತವ್ಲಾರಿ ಇದ್ದಿದ್ರು ಆಗ್ತಿತ್ತು. ಇವ್ರೆಲ್ಲರ ಮುಂದೆನೂ ಬಂದ್ಬಿಟ್ಟು ನಿಮ್ಗೆ ಅನ್ಯಾಯವಾಗಿ ಅವಮಾನ ಆಗೋಯ್ತಲ್ರಿ ಸಾವುಕಾರ್ರೆ, ಅವಮಾನ ಆಗೋಯ್ತು. ಇವಾಗ ಊರವರೆಲ್ಲರೂ ಇನ್ನೂ ಆಡ್ಕೊಳ್ತಾರೆ ನಿಮ್ಗೆ. ಏನ್ ಮಾಡ್ತೀರಾ ಸಾವುಕಾರ್ರೆ ಇವಾಗ? ಒಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ, ರಂಗಜ್ನವ್ರು ಕ್ಷಮಿಸಿದ್ರು ಕ್ಷಮಿಸ್ಬಿಡೋರು ನಿಮ್ಗೆ. ಆದ್ರೆ ಇವ್ರು ಇದಾರಲ್ಲ, ಆ ಸಾವುಕಾರರು ನಿನಗೆ ಬಂದ್ಬಿಟ್ಟು ಇವೆಲ್ಲ ಎಡವಟ್ ಮಾಡಿದ್ದು. ಏನ್ ಮಾಡ್ತೀರಾ ಇವಾಗ? ಏನ್ ಮಾಡೋದಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ? ಅಲ್ಲ, ನಾನು ವಯಸ್ಸಿನಲ್ಲಿ ಚಿಕ್ಕವನು, ಅವ್ರು ದೊಡ್ಡವರು. ಅವ್ರು ಎಲ್ಲಿವರೆಗೂ ಕ್ಷಮಿಸ್ತಾರೋ ಅಲ್ಲಿವರೆಗೂ ನಾವು ಸುಮ್ಕಿರ್ಲೇಬೇಕು ಕಣಪ್ಪ ಸಿದಣ್ಣ. ಏನು ಮಾಡಕ್ಕಾಗಲ್ಲ. ನಾನೇ ತಾನೇ ತಪ್ಪು ಮಾಡಿರೋದು, ನಾನೇ ತಾನೇ ಎಡವಟ್ ಮಾಡಿರೋದು, ನಾನೇ ತಾನೇ ಮೋಸ ಮಾಡಿರೋದು. ಇವಾಗ ಮೋಸ ಮಾಡಿದೀನಿ ಅಂದ್ಮೇಲೆ ಇವೆಲ್ಲ ಅನುಭವಿಸ್ಲೇಬೇಕು ಕಣಪ್ಪ. ಏನು ಮಾಡಕ್ಕಾಗಲ್ಲ. ನನ್ನಣೆ ಬರ. ಅಯ್ಯೋ ಬಿಡಪ್ಪ. ನಮ್ಮ ಹತ್ರ ಒಳ್ಳೆತನ ಒಂದಿದ್ರೆ, ನಮ್ಮ ಹತ್ರ ನಿಯತ್ತಂತ ಒಂದಿದ್ರೆ ಒಂದಲ್ಲ ಒಂದ್ ದಿವಸ ಅವರು ಕೂಡ ಕ್ಷಮಿಸ್ತಾರೆ. ಪಾಪ ಬಿಡತ್ಲಗಿ ಏನೋ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇವತ್ತು ಒಳ್ಳೆ ಬುದ್ಧಿ ಕಲ್ತಿದ್ದಾನೆ ಅಂತ ಒಂದಲ್ಲ ಒಂದ್ ದಿವಸ ಕ್ಷಮಿಸ್ತಾರಪ್ಪ. ಇದ್ರಲ್ಲಿ ನಾನೇನು ಮೋಸ ಗೀಸ ಏನೂ ಮಾಡ್ತಿಲ್ಲ ಕಣಪ್ಪ. ಮತ್ತೆ
ಊರವರೆಲ್ಲ ಆಡ್ಕೊಳ್ತಾರಂತ ಹೇಳ್ತಿದ್ದಲ್ಲ, ಆಡ್ಕೊಳ್ಳಿ ಬಿಡಪ್ಪ. ಮಾಡಿರೋ ತಪ್ಪಿಗೆ ಆಡ್ಕೊಳ್ತಾರೆ. ಹ್ಞೂ, ಒಂದಲ್ಲ ಒಂದ್ ದಿವಸ ನನ್ನ ಒಳ್ಳೆತನ ಎಲ್ಲಾರ್ಗೂ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ನಾನು ಏನೂ ಮಾತಾಡಲ್ಲ ಕಣಪ್ಪ. ಎಲ್ಲೂ ಕೆಟ್ಟವನಾಗೋದಕ್ಕೆ ಹೋಗಲ್ಲ. ಹ್ಞೂ, ಸಾಕು ಸಾಕು ಕಣಪ್ಪ, ಸಾಕು. ಮನುಷ್ಯ ಇರತಕ್ಕ ನೆಮ್ಮದಿಯಾಗಿ ಎಲ್ಲಾರ ಜೊತೆನೂ ಖುಷಿ ಇಂದ ಇದ್ದು ನೆಮ್ಮದಿಯಾಗಿ ಇರಕ್ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಎಡವಟ್ ಮಾಡೋದು, ಹೆಂಗ್ ಬೇಕಂಗ್ ಮಾತಾಡೋದು, ಇವೆಲ್ಲ ದೊಡ್ಡ ತಪ್ಪು ಕಣಪ್ಪ. ನಡಿಯಪ್ಪ ಹೋಗೋಣ. ಸಿದ್ದಣ್ಣ, ನಡಿ ಹೋಗೋಣ. ಏನಾರ ಕ್ಯಾಮೆ ನೋಡೋಣ ನಡಿಯಪ್ಪ. ಹೊಲದಲ್ಲಿ ಆ ಗೊಬ್ಬರ ಚೆಲ್ಲೋರು ಬಂದಾರೆ. ನಡಿ, ನಾವು ಇಬ್ರು ಹೋಗ್ಬಿಟ್ಟು ಕೆಲಸ ಮಾಡೋಣ. ಗೊಬ್ಬರ ಏನಾರ ಚೆಲ್ಲೋಣ, ಹೊಲದಲ್ಲಿ ತೋಟದಲ್ಲಿ ಎಲ್ಲ ಕೆಲಸ ಮಾಡೋಣ. ನಡಿ. ಸಾವುಕಾರೆ, ನೀವು ಕೆಲಸ ಮಾಡ್ತೀರಾ ಹೊಲದಲ್ಲಿ? ನೀವ್ ಹೇಳ್ತಿರೋದು ನಿಜಾನಾ? ನೀವು ಗೊಬ್ಬರ ಚೆಲ್ತೀರಾ ಬಂದು? ಹ್ಞೂ ಕಣ್, ನಡಿಯಲ್ಲ ಸಿದ್ದಣ್ಣ. ಯಾಕೆ ನಾನು ಕೆಲಸ ಮಾಡಬಾರ್ದಿಲ್ಲ? ನನ್ನ ತೋಟಕ್ಕೆ ನಾನು ಕೆಲಸ ಮಾಡಿದ್ರೆ ತಪ್ಪೇನಲ್ಲ ಐತೆ ಅದರಲ್ಲಿ. ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ ಕಳ್ಳ. ಹ್ಞೂ ಹ್ಞೂ, ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ಬೇಕಂಡ್ ನಡಿಯೋ, ಏನೂ ಆಗಲ್ಲೋ. ಎಲ್ಲರಲ್ಲೂ ನಾನು ಒಬ್ನಾಗ್ಬೇಕು ಆಟೆಯ. ಹ್ಞೂ, ಅವ್ರು ಕೂಲಿ ಮಾಡೋರು, ನಾನು ಸಾವುಕಾರ, ಇವೆಲ್ಲ ಇಲ್ಲ. ಎಲ್ಲರ ಜೊತೆ ಇದ್ದು ಎಲ್ಲರ ಜೊತೆ ತಿನ್ಕೊಂಡು ಚೆನ್ನಾಗಿದ್ರೇನೆ ಜೀವನ. ಹ್ಞೂ ಹ್ಞೂ, ನಡಿ. ನಿನಗೆ ಗೊತ್ತಾಗ್ತಿಲ್ವಾ? ನಿನಗೆ ನಾನು ಪೂರಾ ಬದಲಾಗ್ಬಿಟ್ಟಿದ್ದೀನಿ ಕಣೋ, ಪೂರಾ ಬದಲಾಗ್ಬಿಟ್ಟಿದ್ದಾನೆ. ನಿನಗೆ ಗೊತ್ತಾಗ್ತಿಲ್ಲ ಆಟೆಯ. ನನ್ನ ಹತ್ರ ಎಂಥ ಒಳ್ಳೆತನ ಬುದ್ಧಿ ಬಂದೈತೆ ಅಂದ್ರೆ ನೀನು ಈ ಊರಲ್ಲೇನೆ ಇನ್ನು ಸ್ವಲ್ಪ ದಿವಸದಲ್ಲೇ ನೋಡುವಂತೆ ನನಗೆ ಎಷ್ಟು ಒಳ್ಳೆಯವರು ಅಂತ. ಎಲ್ಲಾರು ಖುಷಿಯಾಗಿ ಎಲ್ಲಾರು ನನಗೆ ಎಷ್ಟು ಗೌರವ ಬೆಲೆ ಕೊಟ್ಕೊಂಡು ಬರ್ತಾರೆ ಅಂತ. ಅಯ್ಯೋ ಪಾಪ ನಮ್ ಸಾವುಕಾರು. ಅಲ್ಲ, ಸಾವುಕಾರಿಗೆ ಇಂತ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಲ್ಲಪ್ಪ ದೇವ್ರೆ. ಭಗವಂತ, ಎಂತ ಒಳ್ಳೆ ಬುದ್ಧಿ ಬಂದ್ಬಿಡ್ತು ನಮ್ ಸಾವುಕಾರಿಗೆ. ಸಾವುಕಾರ್ರೆ, ಆದ್ರೂನು ನಿಮ್ಮತ್ರ ಇಂತ ಒಳ್ಳೆ ಬುದ್ಧಿ ಐತೆ. ಯಾಕೆ ಸಾವುಕಾರೆ ಆ ರಂಗಜ್ಜ ನಿಮ್ಗೆ ಕ್ಷಮಿಸ್ಲಿಲ್ಲ? ಆ ಸಾವುಕಾರರು ಕ್ಷಮಿಸ್ಲಿಲ್ಲ? ಎಲ್ಲಾರು ಬೈದ್ಬಿಟ್ರಲ್ಲ. ಅಲ್ಲ, ನಿಮ್ ಒಳ್ಳೆತನ ಇನ್ ಯಾವಾಗ ಗೊತ್ತಾಗುತ್ತೆ ಅವರಿಗೆ? ಈಗ ಏನ್ ಮಾಡ್ತೀರಾ ಸಾವುಕಾರ ಇವಾಗ ನೀವು? ಏನ್ ಮಾಡ್ತೀರಾ? ಯಾರು ಮಾತಾಡ್ಸ್ತಾನೆ ಇಲ್ವಲ್ಲ? ಇನ್ನೇನು ಮಾಡಕ್ಕಾಗುತ್ತಪ್ಪ, ಮಾತಾಡ್ತಿಲ್ಲ ಅಂದ್ರೆ ಬಿಡು. ಏನು ಮಾಡಕ್ಕಾಗಲ್ಲ. ನಮ್ಮ ಮನೆ ಬರ ಅಂದ್ಕೊಂಬಿಟ್ಟು ನನ್ನ ಕೆಲಸ ಏನಾಯ್ತು ಅದು ಮಾಡ್ಕೊಂಡು ನಡಿಲ್ಲ ಸಿದ್ದಣ್ಣ. ಒಂದಲ್ಲ ಒಂದ್ ದಿವಸ ನಮ್ಮ ಒಳ್ಳೆತನ ಗೊತ್ತಾಗುತ್ತೆ ನಡಿ. ಇನ್ನೇನು ಮಾಡೋಣ ಹೇಳು? ಪಾಪ ನಮ್ಮ ಹುಡುಗರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪಾಪ ತಡ್ರಪ್ಪ, ಇನ್ನೇನು ಪೂಜೆ ಆಗ್ತಾ ಬರ್ತೈತಿ. ಇನ್ನೇನು ಪೂಜೆ ಎಲ್ಲ ಮುಗೀತು. ಇನ್ನೇನು ಊಟ ಎಲ್ಲ ಹಾಕ್ಕಣಕ್ಕೆ ರೆಡಿ ಮಾಡ್ತಿದಾರೆ ಕಣ್ರಪ್ಪ. ಎಲ್ಲ ಬಕೆಟ್ನಲ್ಲಿ ಹಾಕ್ಕೊಂತಿದ್ದಾರೆ. ರೈಸು, ಸಾಂಬಾರು, ಅನ್ನ, ಮುದ್ದೆ ಎಲ್ಲದನ್ನು ಹಾಕ್ಕೊಂತಿದ್ದಾರೆ. ಒಂದು 10 ನಿಮಿಷ ಕಣ್ರಪ್ಪ, ಕೂತ್ಕೊಳ್ರಿ. ಊಟ ಎಲ್ಲ ಬಡ್ಸ್ಕೊಂಡ್ ಬರ್ತೀವಿ. ಬೇಜಾರು ಮಾಡ್ಕೊಬೇಡ್ರಿ ಕಣ್ರಪ್ಪ, ಲೇಟ್ ಆಗೋಯ್ತು ಅಂತೂ. ಏನು ಮಾಡ್ತೀರಾ? ಇವತ್ತು ಬೆಳಿಗ್ಗೆನು ಸಡನ್ ಆಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದು ನೋಡ್ರಿ. ಆ ಭಟ್ರು ಬೇರೆ ಇರಲಿಲ್ಲ. ಆಮೇಕಿಂದ ನಮ್ಮ ಜಯಣ್ಣಂಗೆ ಹೋಗ್ಬಿಟ್ಟು ಕರ್ಕೊಂಬಂದ್ಬಿಟ್ಟು, ಅವನು ಎಲ್ಲೋ ಹೊಲ್ತಾವ ಕೆಲಸ ಮಾಡ್ತಿದ್ದ. ಅವನಿಗೆ ಹೋಗಿ ಹಿಂಸೆ ಮಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಮಾಡಿಸೋದ್ರಲ್ಲಿ ಸ್ವಲ್ಪ ತಡ ಆಗೋಯ್ತು ಕಣ್ರಪ್ಪ. ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ. ತಿರ್ಗಾ ಈ ಮಳೆ ಸ್ವಾನೆ ಬೇರೆ ಮಧ್ಯದಲ್ಲಿ, ಎಲ್ಲ ಕಡೆನೂ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಯ್ತು ಕಣ್ರಪ್ಪ. ರಾಮಣ್ಣ, ನಿಂಗಣ್ಣ, ಚಂದ್ರಣ್ಣ, ಗಂಗಣ್ಣ, ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ ಕಣ್ರಪ್ಪ. ಒಂದು 10 ನಿಮಿಷ. ಅಯ್ಯೋ ಬೋರಜ್ಜ, ಇದು ನಮ್ಮೆಲ್ಲಾರದು ಕರ್ತವ್ಯ ಅಲ್ವೇನ್ರ ಬೋರಜ್ಜ? ಅದ್ರಲ್ಲೂ ಊರ್ ದೇವ್ರು ಸೇವೆ ಮಾಡ್ತಿದ್ಯಾ, ಇವತ್ತು ಅರಕೆ ತೀರಿಸ್ತಿದ್ಯಾ ಅಂದ್ರೆ ಅದ್ರಲ್ಲೂ ಅಣ್ಣ ತಮ್ಮಂದ್ರುಗಳು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಸಡನ್ ಆಗಿ ಮಾಡ್ತಿದ್ರಂದ್ರೆ ಖುಷಿ ಆಗೋಯ್ತು. ನಮಗೂ ಗೊತ್ತಿರಲಿಲ್ಲ ಕಣ ಬೋರಜ್ಜವ್. ನೀನ್ ಸಡನ್ ಆಗಿ ಬಂದ್ಬಿಟ್ಟು ಮನೆ ಹತ್ರ ಬರೋಲ್ಲ ಪಾಪ, ದೇವಸ್ಥಾನ ಹತ್ರ ಊಟಕ್ಕೆ ಅಂತ ಹೇಳ್ದಲ್ಲ ನೀನು. ಊಟಕ್ಕೆ ಬರಪ್ಪ ಊಟಕ್ಕೆ ಅಂತ ನನಗೆ ಸಡನ್ ಶಾಕು. ಆಮೇಕಿಂದ ಗೊತ್ತಾಗಿದ್ದು, ನಮ್ಮ ಮನೆಯವರೆಲ್ಲಾರು ಹೇಳಿದ್ದು. ಊರ್ ದೇವ್ರದ ಅರಕೆ ಹೊತ್ಕೊಂಡಿದ್ರಂತೆ ಬೋರಜ್ನವ್ರು, ಇವತ್ತು ತೀರಿಸ್ತಿದ್ದಾರೆ. ಹಂಗಾಗಿ ಸೇವೆ ಮಾಡ್ತಿದಾರಲ್ಲಿ, ನಡ್ರಿ ಅಂತ. ಮೊದ್ಲೇ ಗೊತ್ತಾಗಿದ್ರೆ ನಾವು ಒಂದ್ ಸ್ವಲ್ಪ ಬಂದ್ಬಿಟ್ಟು ಏನಾರ ಕೆಲಸ ಏನಾರ ಮಾಡ್ಕೊಡ್ತಿದ್ದು ಕಣ್ ಬೋರಜ್ಜವ್. ಅಡಿಗೆ ಮಾಡ್ಸೋದೋ ಏನಾದ್ರು ಮಾಡ್ಬೋದಿತ್ತು ಆರಾಮಾಗಿ. ನಮ್ಮೆಲ್ಲಾರ್ದು ಕರ್ತವ್ಯ ಕಣ್ ಹೇಳು. ಸದ್ಯ ಅಣ್ಣ ತಮ್ಮದ್ರುಗಳು ಎಲ್ಲಾರು ಸೇರ್ಕೊಂಡ್ಬಿಟ್ಟು ನೀವು ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತಿದ್ರಲ್ಲ ಬೋರಜ್ಜ. ಖುಷಿ ಆಗ್ತೈತೆ ನಮ್ಗೆ. 10 ನಿಮಿಷ ಏನು, ಇನ್ನು ಅರ್ಧ ಗಂಟೆನೇ ತಡ ಆಗ್ಲಿ ಕಣ್ ಹೇಳು. ನಿಧಾನಕ್ಕೆ ಕೆಲಸ ಮಾಡಿದ್ರೆ ಆಗುತ್ತೆ, ನಿಧಾನಕ್ಕೆ ಊಟ ಮಾಡಿದ್ರೆ ಆಗುತ್ತೆ. ಏನ್ರಪ್ಪ, ನಿಧಾನಕ್ಕೆ ಊಟ ಮಾಡೋದಂತ ಕಣ್ ಹೇಳ್ರಲ್ಲ. ಮೊದ್ಲು ದೇವ್ರ ಪೂಜೆ ಅದು ಏನೇನಾಯ್ತು ಮಾಡ್ಕೊಂಬರ್ರಿ ಬೋರಜ್ಜ. ಇಲ್ಲ ಕಣ್ರಲ್ಲ ಪಾಪ, ಎಲ್ಲ ಆಯ್ತು. ಪೂಜೆ ಗೀಜೆ ಎಲ್ಲ ಮುಗೀತು ಆರಾಮಾಗಿ. ಎಲ್ಲ ಆರಾಮಾಗಾಯ್ತು. ಇನ್ನೇನಿಲ್ಲ, ಇವಾಗ ಊಟ ಮಾಡೋದು ಒಂದು ಬಾಕಿ ಐತೆ. ಊರವ್ರಿಗೆ ಎಲ್ಲಾರ್ಗು ಒಂದು ಮಾತು, ಎಲ್ಲಾರ್ಗು ಕರೆದು ಬಂದ್ಬಿಟ್ಟಿದೀನಿ ಕಣಪ್ಪ. ಇನ್ನೊಂದ್ಸಲಿ ಹೋಗಿ ಬರ್ಬೇಕು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಇನ್ನೊಂದ್ಸಲಿ ಹೋಗಿ ಕರ್ಕೊಂಬರ್ತೀನಿ. ಬೆಳಗ್ಗೆಯಿಂದ ಒಂದು 2-3 ಸಲ ಹೋಗಿದ್ದೀನಿ ಕಣ್ಲಪ್ಪ. ನಾನು ಹೇಳಿ ಬಂದಿದ್ದೀನಿ. ಎಲ್ಲ ಸಾಕಾಗಿ ಹೋಗ್ಬಿಡ್ತ್ಕೊಂಡ್ರಲ್ಲ, ತಿರ್ಗಾಡಿ ಏನು ಮಾಡ್ತೀರಾ ಅತ್ಲಾಗಿ. ಒಬ್ನೇ ನಾನು ಹೋಗಿದ್ದೆ, ನಮ್ಮ ಹುಡುಗರು ಹೋಗಿದ್ರು, ನಮ್ಮ ನಿಂಗಮ್ಮನೂ ಹೋಗಿದ್ರು. ಎಲ್ಲರಿಗೂ ಹೋಗಿ ಒಂದೊಂದು ಮಾತು ಕರೆದು ಬಂದಿದ್ದೀವಿ. ಬರ್ತೀವಿ ಬೋರಜ್ಜ ಅಂತಾನೆ ಹೇಳಿದ್ದಾರೆ. ಊರವ್ರಿಗೆ ಎಲ್ಲರಿಗೂ ಊಟ ಮಾಡಿಸಿದೀನಿ ಕಂಡ್ರಲ್ಲ ಪಾಪ. ಈ ಮಳೆಗಾಲ ಬೇರೆ, ಮಳೆ ಗಿಳೆ ಬಂತು ಅಂದ್ರೆ ಜನಗಳು ಯಾರು ಬರಲ್ಲ. ಮಳೆ ಜಾಸ್ತಿ ಆಯ್ತು ಅಂತ ಮತ್ತೆ ಊಟ ಎಲ್ಲ ಹಂಗೆ ಉಳ್ಕೊಂಡ್ಬಿಡ್ತವೆ. ಹಂಗಾಗಿ ಭಾಳ ಆತರ ಮಾಡ್ತಿದ್ದೀನಿ. ಆಟೆಯ ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ರಪ್ಪ, ಸರಿನಾ? ಪಾಪ ಎಲ್ಲ ಶಾಮಿಯಾನ ಎಲ್ಲ ಈ ಕಡೆನೇ ಪಕ್ಕದಲ್ಲೇನೆ ಜಾಗ ಇತ್ತಲ್ರಪ್ಪ, ತೋಟದತ್ರ, ಇಲ್ಲೇ ಹಾಕಿಸ್ಬಿಟ್ಟೆ ಕಣ್ರಪ್ಪ. ಅಲ್ಲೆಲ್ಲ ಪೂಜೆ ಎಲ್ಲ ದೇವಸ್ಥಾನ ಹತ್ರ ಮುಗ್ದು ಈ ಕಡೆ ಪಕ್ಕದಲ್ಲಿ ಜಾಗ ಇತ್ತಲ್ರ ತೋಟದಲ್ಲಿ,
ಇಲ್ಲಿ ಮಾಡಿಸಿದೀನಿ. ಯಾಕಂತೀರಾ ಅಲ್ಲೆಲ್ಲಾದ್ರೂ ದೇವಸ್ಥಾನ ಹತ್ರ ಎಲ್ಲ ಊಟ ಕೂತ್ಕೊಂಡ್ರೆ ಸರಿ ಆಗಲ್ಲ ಕಣ್ರಪ್ಪ. ಒಂದ್ ಸ್ವಲ್ಪ ಜಾಗ ಇತ್ತಲ್ಲ ಇಲ್ಲೇ ಶಾಮಿಯಾನ ಹಾಕಿಸ್ಬಿಟ್ಟು ಟೇಬಲ್ ಎಲ್ಲ ಹಾಕ್ಸಿದೀನಿ. ಜಾಗ ಚೆನ್ನಾಗೈತೆ ಅಲ್ವೇಂದ್ರಪ್ಪ? ಜಾಗ ಎಲ್ಲ ಬಹಳ ಚೆನ್ನಾಗೈತ್ ಕಣಿ ಹೇಳಜ್ಜ. ಯಾವ್ದ್ರ ಬಗ್ಗೆನು ಏನ್ ತುರ್ದುನು ನೀವು ಕಡಿಮೆ ಮಾಡೋದ್ ಕಂಡ್ರೆ ಹೇಳ್ರಿ. ನೀವಾಗ್ಲಿ ರಂಗಜ್ಜ ಆಗ್ಲಿ ಸಾವ್ಕಾರ ಆಗ್ಲಿ ನಿಮ್ಮನೇದು ಏನಾದ್ರು ಕಾರ್ಯಕ್ರಮ ಐತೆ ಅಂದ್ರೆ ನೀವೆಲ್ಲಾದನ್ನು ಪರ್ಫೆಕ್ಟ್ ಆಗಿ ಮಾಡ್ತೀರಾ. ಲೇ ಲೇ ಸಿದ್ದಣ್ಣ, ಇದೇನಿಲ್ಲ ಇದು ಇಲ್ಲೇನ ಟೇಬಲ್ ಗಿಬಲ್ ಎಲ್ಲ ಹಾಕಿಸ್ಬಿಟ್ಟು ಏನು ಬೋರಜ್ಜ ಬೇರೆ ನಿಂತೈತೆ, ಶಾಮಿಯಾನ ಬೇರೆ ಹಾಕ್ಸಿದ್ದಾರೆ, ಊರವರೆಲ್ಲರೂ ಬಂದ್ಬಿಟ್ಟು ಊಟಕ್ಕೆ ಬೇರೆ ಕುಂತಿದ್ದಾರೆ. ಏನ್ ಫಂಕ್ಷನ್ ಮಾಡಿಸ್ತಿದಾರ ಇವರು? ಯಾರು ಬೋರಜ್ಜನ ಮನೆಯವರ ಫಂಕ್ಷನ್ ಮಾಡಿಸ್ತಿರೋದು? ಯಾರ ಮನೆಯವರು ಮಾಡಿಸ್ತಿರೋದು? ಸಾವ್ಕಾರ್ರೆ ಸಾವ್ಕಾರ್ರೆ, ಇದೇನ್ ಗೊತ್ತಾ, ನನಗೂ ಗೊತ್ತಿರಲ್ಲ. ಇವತ್ತು ಬೆಳಿಗ್ಗೆ ನೀವು ಹೇಳಿದ್ದು. ಮತ್ತೆ ಅದೇ ಆಸ್ತಿ ಅವ್ರ ಹೆಸರಿಗೆ ಆಯ್ತಲ್ಲ, ಅದಕ್ಕೆ ಏನೋ ಊರ್ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ರಂತೆ ಈ ಬೋರಾಜ. ಅದಕ್ಕೆ ಮಟನ್ ಗಿಟನ್ ಎಲ್ಲ ಮಾಡಿಸ್ಬಿಟ್ಟು ಒಳ್ಳೆ ಜೋರಾಗಿ ಊರವ್ರಿಗೆಲ್ಲಾರ್ಗು ದೇವ್ರ ಅರ್ಕೆ ತೀರಿಸ್ಬಿಟ್ಟು ಮಟನ್ ಊಟ ಮಾಡಿಸ್ತಿದ್ದಾರೆ ಗ್ರ್ಯಾಂಡ್ ಆಗಿ. ಸಖತ್ ಜೋರಾಗಿ ಮಾಡಿಸ್ತಿದಾರಂತೆ. ಹೌದನ್ನು? ಅವ ನೋಡ್ದೇನಪ್ಪ. ಬೋರಜ್ಜ ಏನೇನು ಮಾಡಿಸ್ತೈತೆ ಅಂತೂ. ಬಿಡ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಊರ್ ದೇವ್ರಿಗೆ ಸೇವೆ ಮಾಡ್ಕೊಂಡು ಅರ್ಕೆ ತೀರಿಸ್ತಿದ್ದಾರೆ. ಊರವ್ರಿಗೆಲ್ಲರಿಗೂ ಊಟ ಹಾಕಿಸ್ತಿದ್ದಾರೆ. ಇಂಥ ದೇವ್ರ ಕಾರ್ಯಗಳೆಲ್ಲ ಮಾಡಬೇಕು ಕಣಪ್ಪ. ಊರವ್ರಿಗೆಲ್ಲ ಊಟ ಹಾಕ್ಸೋ ಕಾರ್ಯಕ್ರಮ ಇವೆಲ್ಲ ಮಾಡಿಸ್ಬೇಕು, ಒಳ್ಳೇದು ಅಲ್ವಾ? ತೃಪ್ತಿಯಿಂದ ಎಲ್ಲರೂ ಊಟ ಮಾಡ್ತಾರೆ. ನೋಡು, ನಾವು ಒಂದ್ ದಿವಸ ಏನಾದ್ರೂ ಫಂಕ್ಷನ್ ಏನಾರ ಮಾಡಿಸ್ಬೇಕಲ್ಲ. ನಾವು ಸಾವುಕಾರ ಆಗಿ ಏನು ಪ್ರಯೋಜನ ಇಲ್ಲ 4 ಜನಕ್ಕೆ ಅನ್ನ ಹಾಕ್ಲಿಲ್ಲ ಅಂದ್ರೆ. ನೋಡು, ಬೋರಜ್ಜ ಅಷ್ಟು ಬಡವ ಇದ್ರು ಕೂಡ ಹೆಂಗೆ ಏನೇನು ಮಾಡಿಸ್ತಿದಾರಂತ ಅವ್ರು ನೋಡಿ ಕಲಿಬೇಕು ನಾವು. ಲೇ ಲೇ ಸಿದ್ದಣ್ಣ, ಬಾರ್ಲಾ, ನಾವು ಕೂತ್ಕೊಂಡು ಊಟ ಮಾಡ್ಕೊಂಬರೋಣ. ನೀವೇನ್ ಸಾವ್ಕಾರ್ರೆ, ನೀವು ಇವ್ರ ಇದ್ರಲ್ಲಿ ಮಟನ್ ಊಟ ಮಾಡ್ತೀರಾ? ಯಾರು ಏನಂತಾರೆ ಊರವರೆಲ್ಲ ಆಡ್ಕಣಲ್ವಾ ಇವಾಗ? ಮೊದ್ಲೇ ಅವ್ರಿಗೆ ಕಂಡ್ರೆ ಆಗಲ್ಲ ನಿಮ್ಗೆ, ಆದ್ರೂ ಈಗ ಬಂದು ಊಟ ಕೂತ್ಕೊಂಡ್ರೆ. ಲೇ, ಯಾರಾದ್ರೂ ಏನಾರು ಮಾತಾಡ್ಕೊಳ್ಳಿ ಬಿಡ್ಲಾ. ನಾನು ಎಲ್ಲಾ ಸ್ವಾರ್ಥ ಬುದ್ಧಿ, ಎಲ್ಲ ಕೆಟ್ಟ ಬುದ್ಧಿ, ನಾನು ಅನ್ನೋದು ಎಲ್ಲ ಬಿಟ್ಬಿಟ್ಟಿದ್ದೀನಿ ಕಳ್ಳ ಸಿದ್ದಣ್ಣ. ನನಗೆ ಏನಿದ್ರು ಇವಾಗ ಊರ್ ಜನಗಳು ಪ್ರೀತಿ, ಇವರೆಲ್ಲಾರ್ದು ವಿಶ್ವಾಸ, ಇವ್ರದೆಲ್ಲರೂ ಮನ್ಸ್ ಗೆಲ್ಬೇಕು ನಾನು. ಅದನ್ನು ಬಿಟ್ರೆ ನನಗೆ ಈ ನ್ಯಾಯನೂ ಬುದ್ಧಿ ಇಲ್ಲ ಕಳ್ಳ. ಅನ್ಕೊಳ್ಳಿ ಬಿಡು, ಎಷ್ಟು ದಿವಸ ಅನ್ಕೊಂತಾರೆ, ಆಮೇಕಿಂದ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಅಯ್ಯೋ ಪಾಪ ಸಾವ್ಕಾರದನು ಭಾಳ ಒಳ್ಳೆಯವರು, ಭಾಳ ಬುದ್ಧಿ ಕಲ್ತಿದ್ದಾರೆ ಅಂತ ಎಲ್ಲಾರು ಹೇಳ್ತಾರೆ. ಏನು ಆಗಲ್ಕಂಡು ಬಾರ್ಲಾ, ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ನಮ್ಮ ಊರವ್ರಿಗೋಸ್ಕರ ನಿಂತಾನೆ ಮಾಡಿರೋದು, ನಾನು ಊರವ್ನೇ ಅಲ್ವಲ್ಲ. ಏನ್ರಿ ಎಲ್ಲ ಚೆನ್ನಾಗಿದ್ದೀರಾ? ನಿಂಗಣ್ಣ, ಚಂದ್ರಣ್ಣ, ಗಂಗಣ್ಣ, ರಾಮಣ್ಣ ಎಲ್ಲಾರು ಚೆನ್ನಾಗಿದ್ದೀರೇನ್ರಪ್ಪ? ಊಟಕ್ಕೆ ಬಂದ್ರ? ಇದೇನಪ್ಪ ಇದು? ಲೇ 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 ಚಂದ್ರಣ್ಣ, ಇದೇನಲ್ಲ ಇದು? ಈ ಸಾವ್ಕಾರರು ಬೋರ ಜುಂಕೊಂಡ್ರೆ ಆಗಲ್ಲ. ನೋಡಿರೆ ಕರಿದಲೆ ಇದ್ರು ಬಂದ್ಬಿಟ್ಟು ಕರೆದಾರೆ. ಈ ಬೋರಜ್ಜ ಕರಿದಲೆ ಇದ್ರು ಬಂದ್ಬಿಟ್ಟು ಊಟ ಕೂತ್ಕೊಂಡ್ತೈತಾರಲ್ಲ, ಇದೇನಲ್ಲ ಕತೆ ಇದು? ಎಲ್ಲ ಉಲ್ಟಾ ಹೊಡಿತೈತೆ. ಇವನು ಯಾಕಪ್ಪ ಬರಕ್ ಹೋದ? ಇವನು ಸಾವ್ಕಾರ, ಇವನು ಇಲ್ದವೆಲ್ಲ ಮೋಸ ನಮಗ್ ಮಾಡ್ಬಿಟ್ಟು ಅಲ್ಲ ಕರಿದಲೆ ಇದ್ರು ಬಂದು ಊಟ ಕೂತ್ಕೊಡ್ತಿದ್ದಾನೆ ಆರಾಮಾಗಿ. ಅಯ್ಯೋ, ಒಳ್ಳೆ ಎಡವಟ್ಟಾಗ್ತೈತಲ್ಲಪ್ಪ. ಅಯ್ಯೋ, ಯಾರಾದ್ರೆ ಏನು, ನಮ್ಮ ಶತ್ರುಗಳೇ ಆಗ್ಲಿ ಊಟಕ್ಕೆ ಬಂದು ಕೂತ್ಕೊಂಡಿದಾರ ಅಂದ್ಮೇಲೆ ಎಲ್ಲಾರ್ಗು ತೃಪ್ತಿಯಿಂದ ಊಟ ಮಾಡಿಸಿ ನೆಮ್ಮದಿಯಿಂದ ಕಳ್ಸೋದ್ ಕರ್ತವ್ಯ ನಮ್ದು. ಎಷ್ಟೇ ಜಗಳ ಇರಲಿ, ಎಷ್ಟೇ ಕೋಪ ಇರಲಿ, ಒಬ್ರು ಹೊಟ್ಟೆ ತುಂಬಾ ಊಟ ಮಾಡಕ್ ಬಂದಿದಾರ ಅಂದ್ಮೇಲೆ ಅವರಿಗೆ ತೃಪ್ತಿಯಿಂದ ಊಟ ಮಾಡಿಸಿ ಅನ್ನ ಹಾಕಿ ಕಳ್ಸೋ ಜವಾಬ್ದಾರಿ ನಮ್ದು. ಏನು ಮಾತಾಡಲ್ಲ, ಆರಾಮಾಗಿ ಕೂತ್ಕೊಂಡು ಅವನವ್ರ ಪಾಡಿಗೆ ಅವರು ಊಟ ಮಾಡ್ಕೊಂಡು ಹೋಗ್ಲಿ. ಯಾರಿಗ್ ಗೊತ್ತು, ಮನ್ಸೇನಾದ್ರು ಬದಲಾಗಿರ್ಬೋದು. ಇವ್ ಸಾವ್ಕಾರೊಂದು ಎಲ್ಲಾರ ಮುಂದೆನೋ ಅವಮಾನ ಆಗೋಯ್ತು, ಮೋಸ ಮಾಡಬಾರ್ದು ಅಂತ ಪ್ರಾಯಶ್ಚಿತ ಪಟ್ಕೊಂಡು ಸಾಮಾನ್ಯಕ್ಕೆ ಬಂದಿರ್ತಾನೆ. ಏನ ಬಿಡತ್ಲ, ಹೋಗ್ಲಿ, ಏನಾದ್ರು ಮಾಡ್ಕೊಳ್ಳಿ. ನಾವು ಯಾರಿಗೆ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು? ನಾನೇನು ಮಾತಾಡ್ಸಕ್ ಹೋಗಲ್ಲ, ಆದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಲಿ. ಯಾರು ಏನು ಹೇಳಕ್ ಹೋಗ್ಬಾರ್ದು ಆಟೆಯ. ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ಹೇಳ್ಬಿಡ್ತೀನಿ, ಅವ್ನು ಸಾವ್ಕಾರ ಊಟಕ್ಕೆ ಬಂದಿದ್ದಾನೆ, ಯಾರು ಏನು ಹೇಳಕ್ ಹೋಗ್ಬೇಡ್ರಿ, ಪಂಕ್ತಿ ಮೇಲೆ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತಾನೆ ಹೇಳ್ತೀನಿ. ಸಾವ್ಕಾರ್ರೆ ಏನಾರ ಇರ್ಲಿ, ನೀವೇನು ಸಾವ್ಕಾರ್ರೆ ನೀವು ಏನೇನು ಮಾಡ್ತಿದ್ದೀರಾ, ನೀವು ಯಾವಾಗ ಏನೇನು ಮಾಡ್ತಿದ್ದೀರಾ ಅಂತಾನೆ ನನಗಂತೂ ಅರ್ಥ ಮಾಡ್ಕೊಳ್ಳೋದೇ ಬೋಲು ಕಷ್ಟ ಆಗೋಗ್ಬಿಟ್ಟೈತೆ. ಒಳ್ಳೆ ತಲೆ ಕೆಟ್ಟು ಹೋಗಂಗೆ ಆಗ್ತೈತೆ ನನಗಂತೂ. ಸುಮ್ಮಕ್ಕಿರ್ಲಾ ನೀನು ಯಾಕ್ಲ ಹಿಂಗೆಲ್ಲ ತಲೆ ಕೆಡ್ಸ್ಕೊಂತೀಯ? ಮಟನ್ ಊಟ, ಅದ್ರಲ್ಲೂ ದೇವ್ರ ಪ್ರಸಾದ ಕಳ್ಳ, ದೇವ್ರ ಪ್ರಸಾದ. ತೃಪ್ತಿಯಿಂದ ಊಟ ಮಾಡ್ಕೊಂಡು ಹೋಗ್ಬೇಕು. ದೇವ್ರ ಪ್ರಸಾದಕ್ಕೆ ದುರಾಂಕಾರ, ಜಂಬ ಇವೆಲ್ಲ ಮಾಡೋದು ಬಿಟ್ಬಿಡು ಮೊದ್ಲು. ಊಟ ತಗೊಂಬರಪ್ಪ, ಆಗಿದ್ರೆ ಎಲ್ಲ ಊಟಗಳೆಲ್ಲ ತಗೊಂಬರಪ್ಪ. ಊಟ ಕೂತ್ಕೊಂಡು ಎಷ್ಟೊತ್ತಾಯ್ತು, ಇನ್ನು ಏನ್ ಮಾಡ್ತಿದ್ದೀರಾ? ಬರ್ರಿ ಬೇಗ ಬರ್ರಿ, ಊಟ ತಗೊಂಬರ್ರಿ. ಮಟನ್ ಊಟ ಮಾತ್ರ ಸಖತ್ತಾಗಿ ಮಾಡಿಸಿದಾರೆ ಕಣಪ್ಪ. ಬಿರಿಯಾನಿ ಎಲ್ಲ ಜೋರಾಗಿ ಮಾಡಿಸ್ಬಿಟ್ಟಿದ್ದಾರೆ. ಅದೇನ್ ರುಚಿ ಆಗೈತೆ, ಅದೇನ್ ರುಚಿ ಐತೆ. ತಿಂದ್ರೆ ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನಿಸ್ತೈತೆ. ಬಾಯಿಲೆಲ್ಲ ನೀರ್ ಬರ್ತೈತೆ ಹಂಗೆ ನನ್ಗೆ. ಸಖತ್ತಾಗಿ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ಅಡ್ಗೆಗಳು ಮಾತ್ರ ಬಹಳ ಚೆನ್ನಾಗಿ ಮಾಡಿಸಿದಾರೆ ಕಣಪ್ಪ. ಸಾವ್ಕಾರ್ರೆ, ಚೆನ್ನಾಗೈತೆ ಮಾತ್ರ. ಊಟ ಮಾಡ್ರಿ, ಹೊಟ್ಟೆ ತುಂಬಾ ಊಟ ಮಾಡ್ರಿ. ನಾನ್ ಮಾಡ್ತೀನಿ ಕಳ್ಳ ನಿಂಗಣ್ಣ, ನೀನ್ ಊಟ ಮಾಡು. ಅಲ್ಲ
ನಮ್ ಸಾವುಕಾರಿಗೆ ಏನಾಗೈತಂತ ನಿಂಗೆ ಗೊತ್ತಾಗ್ತಿಲ್ವಲ್ಲ ಇವತ್ತು ಬೆಳಿಗ್ಗೆಯಿಂದ ಅಂತ. ಆ ಯಾಕೆ ಈ ರೀತಿ ಎಲ್ಲ ಆಡ್ತಿದಾರೆ ಇವರು? ನನಗಂತೂ ಇವ್ರ ಸ್ವಭಾವ ನೋಡ್ತಿದ್ರೆ, ಇವ್ರು ಆಡ್ತಿರೋದು ನೋಡಿದ್ರೆ ನನಗೆ ಯಾಕೆ ಭಯ ಆಗ್ತೈತಲ್ಲಪ್ಪ. ಆ ಇವ್ರಿಗೆ ನಂಬೋದು ಕಷ್ಟ, ಬಿಡೋದು ಕಷ್ಟ. ಆದ್ರೆ ಇವ್ರು ನೋಡಿದ್ರೆ ಇವರು ಮೊದಲು ಯಾರ ಜೊತೆನೂ ಮಾತಾಡ್ಸೋಕ್ಕೂ ಹಿಂದೆ ಮುಂದೆ ನೋಡೋರು, ನಾನು ಸಾವುಕಾರ ಹಾಕೋಣ, ನಾನೇ ಯಾಕೋ ಅವ್ರ ಜೊತೆ ಇರಬೇಕು, ಅವ್ರಿಗೆ ಯಾಕೋ ಮಾತಾಡಿಸ್ಬೇಕು, ನನಗೆಲ್ಲರೂ ಮಾತಾಡಿಸ್ಬೇಕು, ನಂತವೆಲ್ಲರೂ ಬರಬೇಕು ಅಂತ ದುರಂಕಾರ ಮಾಡೋರು. ಇವಾಗ ನೋಡಿರೆ ಇವರನ್ನೇ ಎಲ್ಲಾರ್ಗು ಮೇಲ್ ಬಿತ್ತು ಮಾತಾಡ್ಸಿದ್ದಾರೆ, ಖುಷಿ ಖುಷಿಯಾಗಿದ್ದಾರೆ. ಆ ಯಾರು ಬೈದ್ರು ತಿರುಗಿ ಮಾತಾಡಲ್ಲ, ಏನಿಲ್ಲ, ಅಷ್ಟೊಂದೆಲ್ಲ ಚೆನ್ನಾಗಿದಾರಲ್ಲ. ಕರಿದಲೆ ಇದ್ರು ಅದ್ರಲ್ಲೂ ಬೋರಜ್ಜನ ಮೇಲೆ ಸಿಕ್ಕಾಪಟ್ಟೆ ಕೋಪ ಬೇರೆ ಐತೆ. ಬೋರಜ್ಜ ರಂಗಜ್ಜ ಸಾವುಕಾರರ ಮೇಲೆ, ಇವ್ರ ಕುಟುಂಬದ ಮೇಲೆನೇ ಇವ್ರಿಗೆ ಸಿಕ್ಕಾಪಟ್ಟೆ ಕೋಪ ಇರೋದು. ಕರೀಲಿಲ್ಲ ಅಂದ್ರೂ ಇವ್ರ ಜೊತೆನೆ ಚೆನ್ನಾಗಿದಾರಲ್ಲಪ್ಪ. ಇದೇನಪ್ಪ ಇದು? ಬಂದ್ಬಿಟ್ಟು ಊಟ ಬೇರೆ ಮಾಡ್ತಿದ್ದಾರೆ. ನನ್ಗಂತೂ ಏನು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ಬಿಟ್ಟೈತೆ ಅತ್ಲಾಗಿ. ಏನಾದ್ರೂ ಮಾಡ್ಕೊಳ್ಳಿ ಅತ್ಲಾಗ, ಹೋಗೋತ್ಲಾಗಿ ಯಾರಿಗೆ ನಂಬೋದು, ಯಾರಿಗೆ ಬಿಡೋದು, ಸತ್ಯ ಯಾವುದು ಸುಳ್ಳು ಯಾವುದು ನನ್ಗಂತೂ ಒಂದೂ ಗೊತ್ತಾಗ್ತಿಲ್ಲಪ್ಪ. ಅತ್ಲಾಗಿ ದಿಕ್ಕೇ ತೋರ್ಸಂಗೆ ಆಗೈತೆ. ಆದ್ರೂ ಬದ್ಲಾಗಿದಾರ ಅನ್ಸುತ್ತೆ. ನನಗೆ ಗೊತ್ತಾಗ್ತೈತಲ್ಲ, ಬದ್ಲಾಗಿದ್ದಾರೆ ನಮ್ಮ ಸಾವುಕಾರರು ಸಾಮಾನ್ಯಕ್ಕೆ.